ಇನ್ನು ರಾಜ್ಯ ದೇಶ ವಿದೇಶದ ಕೆಲ ಪ್ರಮುಖ ಸುದ್ದಿಯನ್ನು ಕ್ವಿಕ್ ಆಗಿ ನೋಡೋಣ 9 PM ಬಿಗ್ ನ್ಯೂಸ್ ನಲ್ಲಿ. ಅಷ್ಟು ಸೂರ್ಯ ಅರ್ಪಿಸುವಂತ ಟಿವಿ9 ಸ್ವೀಟ್ ಹೋಮ್ ರಿಯಲ್ ಎಸ್ಟೇಟ್ ಎಕ್ಸ್ಪೋ ಶುರುವಾಗ್ತಾ ಇದೆ. ನವೆಂಬರ್ 15, 16 ಮತ್ತು 17ರಂದು ಬೆಂಗಳೂರಿನ ನಾಯಂಡಹಳ್ಳಿಯ ನಂದಿ ಲಿಂಕ್ಸ್ ಗ್ರೌಂಡ್ ನಲ್ಲಿ ಟಿವಿ9 ಎಕ್ಸ್ಪೋ ನಡೆಯಲಿದ್ದು, ಇಲ್ಲಿ ಎಲ್ಲರಿಗೂ ಕೂಡ ಪ್ರವೇಶ ಉಚಿತವಾಗಿರುತ್ತೆ. ಫ್ಲಾಟ್, ಓಪನ್ ಫ್ಲಾಟ್, ಕಮರ್ಷಿಯಲ್ ಪ್ರಾಪರ್ಟಿ, ರೆಸಿಡೆನ್ಷಿಯಲ್ ಪ್ರಾಪರ್ಟಿ, ಫಾರ್ಮ್ ಲ್ಯಾಂಡ್ ಹಾಗೂ ವಿಲ್ಲಾಗಳನ್ನ ಗ್ರಾಹಕರಿಗೆ ಕಲ್ಪಿಸಿಕೊಡಲಾಗ್ತಾ ಇದೆ. ಕರ್ನಾಟಕದ ಪ್ರಮುಖ ರಿಯಲ್ ಎಸ್ಟೇಟ್ ಕಂಪನಿಗಳನ್ನ ಟಿವಿ9 ಸ್ವೀಟ್ ಹೋಮ್ ಒಂದೇ ವೇದಿಕೆಯಲ್ಲಿ ಸೇರಿಸ್ತಾ ಇದೆ. ಈ ಎಕ್ಸ್ಪೋಗೆ ನೀವು ಕೂಡ ತಪ್ಪದೆ ಭೇಟಿ ನೀಡಿ ಅದರ ಲಾಭವನ್ನ ಪಡೆದುಕೊಳ್ಳಬಹುದು. ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕಾಂಗ್ರೆಸ್ ನಾಯಕರು ನೀಡಿದಂತ ದೂರಿನ ಅನ್ವಯ ದೇವರಾಜ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಸಿಎಂ ಪತ್ನಿ ಪಾರ್ವತಿ ಮುಡಾದಿಂದ ಪಡೆದಂತ ಸೈಟ್ಗೆ ಮುದ್ರಾಂಕ ಶುಲ್ಕವನ್ನ ತಹಶೀಲ್ದಾರ್ ನೀಡಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ಅವರು ಆರೋಪಿಸಿದ್ರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದಂತ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ದೂರು ನೀಡಿದರು. ದೇವರಾಜ ಠಾಣೆಯ ಪೊಲೀಸರು ಲಕ್ಷ್ಮಣ್ ಕರೆಸಿ ಕಾಂಗ್ರೆಸ್ ಕಚೇರಿಯಲ್ಲಿ ಮಹಜರು ಮಾಡಿದ್ದಾರೆ. ಕ್ರಿಮಿನಲ್ ಆರೋಪಿಗಳ ಮನೆಗಳನ್ನ ನೆಲಸಮಗೊಳಿಸುತ್ತಿದ್ದಂತ ಉತ್ತರ ಪ್ರದೇಶ ಸರ್ಕಾರದ ಕ್ರಮಕ್ಕೆ ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕಿದೆ. ಯಾವುದೇ ಮನೆ ನೆಲಸಮಗೊಳಿಸುವಂತಹ ಹಕ್ಕು ಯಾರಿಗೂ ಇಲ್ಲ. ನಾಗರಿಕರ ಮನೆ ನೆಲಸಮ ಮಾಡೋದು ಕಾನೂನು ಉಲ್ಲಂಘನೆ ಆಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಅಧಿಕಾರಿಗಳು ನ್ಯಾಯಾಧೀಶರಾಗಲು ಸಾಧ್ಯವಿಲ್ಲ. ಒಂದು ವೇಳೆ ಬುಲ್ಡೋಜರ್ ಪ್ರಯೋಗ ಮಾಡಿದರೆ ತಪ್ಪಿತಸ್ಥ ಅಧಿಕಾರಿಗಳು ದಂಡ ತೆರಬೇಕಾಗುತ್ತೆ ಅಂತ ಸುಪ್ರೀಂ ಎಚ್ಚರಿಸಿದೆ. ಮಧ್ಯಪ್ರದೇಶ ಸೇರಿದ ಹಾಗೆ ಬಿಜೆಪಿ ಆಡಳಿತ ರಾಜ್ಯಗಳಲ್ಲಿ ನಡೆಯುತ್ತಿರುವಂತಹ ಕಾರ್ಯಾಚರಣೆಯನ್ನು ಪ್ರಶ್ನಿಸಿ ಸಲ್ಲಿಸಿದಂತಹ ಅರ್ಜಿ ವಿಚಾರಣೆ ನಡೆಸಿದಂತಹ ಸುಪ್ರೀಂ ಕೋರ್ಟ್ ಇಂದು ಕಟ್ಟಡಗಳ ತೆರವಿಗೆ ಮಾರ್ಗಸೂಚಿ ಪ್ರಕಟ ಮಾಡಿದೆ. ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಪ್ರಧಾನಿ ನರೇಂದ್ರ ಮೋದಿ ಕಾಲಿಗೆ ನಮಸ್ಕರಿಸಲು ಮುಂದಾದಂತಹ ಘಟನೆ ಆಗಿದೆ. ದರ್ಭಾಂಗದಲ್ಲಿ ಏಮ್ಸ್ ಆಸ್ಪತ್ರೆಗೆ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಈ ಅನಿರೀಕ್ಷಿತ ಘಟನೆ ಆಗಿದೆ. ವೇದಿಕೆಗೆ ಆಗಮಿಸಿದಂತ ನಿತೀಶ್ ಕುಮಾರ್ ಕೈ ಮುಗಿಯುತ್ತಾ ಮೊದಲು ಮೋದಿ ಅವರ ಕೈ ಕುಲುಕಿದ್ದಾರೆ. ಬಳಿಕ ಪಾದ ಮುಟ್ಟಿ ನಮಸ್ಕರಿಸಲು ಮುಂದಾಗಿದ್ದಾರೆ. ಇದರಿಂದ ಶಾಕ್ ಆದ ಪ್ರಧಾನಿ ಮೇಲಕ್ಕೆ ಎದ್ದು ನಿತೀಶ್ ಅವರನ್ನ ಪಾದ ಮುಟ್ಟೋದನ್ನು ತಡೆದಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದೆ. ನಟ ಸಲ್ಮಾನ್ ಖಾನ್ ಅವರಿಗೆ ಬಂದ ಜೀವ ಬೆದರಿಕೆ ಪ್ರಕರಣದಲ್ಲಿ ರಾಯಚೂರಿನ ಸೋಹೇಲ್ ಪಾಷಾ ಎಂಬ ಗೀತ ಸಾಹಿತಿಯನ್ನ ಮುಂಬೈ ಪೊಲೀಸರು ಬಂಧಿಸಿದ್ದಾರೆ. ಪಾಷಾ ವಾಟ್ಸ್ಆಪ್ ಮೂಲಕ ಬೆದರಿಕೆ ಹಾಕಿದ್ದಾನೆ ಅಂತ ಪೊಲೀಸರು ಹೇಳಿದ್ದಾರೆ. ಆದರೆ ಪಾಷಾ ಪಬ್ಲಿಸಿಟಿಗಾಗಿ ಕೃತ್ಯ ಎಸಗಿದ್ದಾಗಿ ಒಪ್ಪಿಕೊಂಡಿದ್ದಾರೆ.